ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಜಗತ್ತಲ್ಲಿ ಹಲವು ವೃತ್ತಿಗಳಿವೆ. ಪ್ರತಿಯೊಂದು ವೃತ್ತಿಗೂ ಸಹ ಅದರದ್ದೇ ಆದ ಸಾಧಕ ಬಾಧಕಗಳಿರುತ್ತೆ, ಮಾರ್ಗದರ್ಶನಗಳಿರುತ್ತೆ, ವೃತ್ತಿ ನಿಯಮಗಳಿರುತ್ತೆ, ಕೆಲವು ನೀತಿಗಳಿರುತ್ತೆ. ಆ ನೀತಿಗಳಿಗೆ ಅನುಗುಣವಾಗಿ ಆ ಕೆಲಸವನ್ನು ಮಾಡ್ಕೋತಾ ಹೋಯಿತು ಅಂದರೆ ಅವರ ಮನಸ್ಸು, ಕುಟುಂಬದ ಮನಸ್ಸು, ಸಮಾಜದ ಮನಸ್ಸು ಆರೋಗ್ಯಕರವಾಗಿರುತ್ತೆ, ನೆಮ್ಮದಿ ನೆಲೆಸಿರುತ್ತೆ. ಆದರೆ ಎಲ್ಲಿಯಾದರೂ ಒಂದು ಕಡೆ ಆ ನೀತಿ ಮಾರ್ಗದರ್ಶನವನ್ನು ಬಿಟ್ಟು ಪಕ್ಕಕ್ಕೆ ಹೆಜ್ಜೆ ಇಟ್ಟರೆ ಆಗ ಒಂದಲ್ಲ ಒಂದು ಸಮಸ್ಯೆಗಳು ಕಾಡೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಯಾವುದೇ ವೃತ್ತಿಯನ್ನು ಕೈಗೊಳ್ಳೋದಕ್ಕೆ ಮೊದಲು ಆ ವೃತ್ತಿಗೆ ಇರ್ತಕ್ಕಂಥ ಇತಿಮಿತಿಗಳು ಮತ್ತು ನೀತಿ ಮಾರ್ಗದರ್ಶನಗಳನ್ನು ಅಧ್ಯಯನ ಮಾಡಿ ಅವುಗಳನ್ನು ಪರಿಪೂರ್ಣವಾಗಿ ನಾನು ಪಾಲಿಸಬಲ್ಲೆ ಅನ್ನೋ ವಿಶ್ವಾಸ ಬಂದಾಗ ಮಾತ್ರ ಆ ವೃತ್ತಿಯನ್ನು ತಗೊಳ್ಳೋದು ಒಳ್ಳೆಯದು. ವೈದ್ಯ ವೃತ್ತಿಯ ನೀತಿ ಮತ್ತು ತತ್ವ ಇದನ್ನು ಬರೆದಿದ್ದಾರೆ ಪ್ರೊಫೆಸರ್ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ಟಿ ಅವರು. ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರು ಮುನ್ನುಡಿಯನ್ನು ಬರೆದಿದ್ದಾರೆ ಈ ಒಂದು ಪುಸ್ತಕಕ್ಕೆ. ಕಸ್ತೂರಿ ರಂಗನ್ ಹೇಳ್ತಾರೆ, ಈ ಒಂದು ಪುಸ್ತಕವು ನಮ್ಮ ಯುವಜನತೆಯನ್ನು ವೈದ್ಯಕೀಯ ವೃತ್ತಿಯಲ್ಲಿ ತೊಡಗುವ ಬಗ್ಗೆ ಗಂಭೀರವಾಗಿ ಆಲೋಚಿಸುವಂತೆ ಪ್ರಚೋದಿಸುತ್ತದೆ ಎಂದು ನಾನು ಬರೆದಿದ್ದೇನೆ. ವೈದ್ಯಕೀಯ ವೃತ್ತಿಯನ್ನು ಒಂದು ವ್ಯಾಪಾರ ಇಲ್ಲವೇ ಉದ್ಯಮದಂತೆ ಪರಿಗಣಿಸಬಾರದು. ಬದಲಿಗೆ ವೈದ್ಯಕೀಯ ವೃತ್ತಿಯ ಮೂಲಕ ನಮ್ಮೆಲ್ಲರ ಬದುಕಿನಲ್ಲಿ ಶಾಂತಿ, ಸಾಮರಸ್ಯ ಮತ್ತು ತೃಪ್ತಿಯನ್ನು ಪಡೆಯಲಿರುವ ಅಪರೂಪದ ಅವಕಾಶ ಅನ್ನೋದನ್ನು ಮನಗಾಣಬೇಕು ಅಂತ ಕಸ್ತೂರಿ ರಂಗನ್ ಏನು ಹೇಳ್ತಾರೆ ಈ ಪುಸ್ತಕದ ಮುನ್ನುಡಿಯಲ್ಲಿ ಮತ್ತು ಬೆನ್ನುಡಿಯಲ್ಲಿ, ಅದು ಅಕ್ಷರಶಃ ಸತ್ಯ. ಕೆಲವು ವೃತ್ತಿಗಳಲ್ಲಿ ಹಣವನ್ನು ನಿರೀಕ್ಷೆ ಮಾಡಬಾರದು. ಮೊದಲನೆಯದೇ ಅಧ್ಯಾಪಕ ವೃತ್ತಿ, ಎರಡನೇದು ಜ್ಯೋತಿಷ, ಮೂರನೇದು ವೈದ್ಯಕೀಯ. ಯಾಕಂದರೆ ಇವು ಪರೋಪಕಾರಕ್ಕಾಗಿ ಇರುವಂಥ ಮೂರು ವೃತ್ತಿಗಳು ಅಂತ ಹಿರಿಯರ ಒಂದು ಆಶಯ. ಇಲ್ಲಿ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ಟಿ ಅವರು ಸುದೀರ್ಘ ಕಾಲ ಇವರು ತಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ತೊಡಗಿದ್ದಾರೆ. ಅಸ್ಥಿ ಸ್ವರೂಪಿಕಾ ತಜ್ಞರು ಅಂದರೆ ಆರ್ಥೋಪೆಡಿಕ್ ಸರ್ಜನ್, ಮೂಳೆಗಳ ವೈದ್ಯರು ಅಂತ ನಾವಿವರನ್ನು ಕರೀತೇವೆ. ಈ ಸುದೀರ್ಘ ಅನುಭವದಲ್ಲಿ ಅವರು ಒಬ್ಬ ವೈದ್ಯ ಆದವನು ಏನೆಲ್ಲ ಕಟ್ಟುಪಾಡುಗಳಿಗೆ ಒಳಗಾಗಬೇಕು ಅನ್ನೋ ಮಾಹಿತಿಯನ್ನು ಪಾರಂಪರಿಕ ಹಿನ್ನೆಲೆಯಲ್ಲಿ ಜೊತೆಗೆ ತಮ್ಮ ಅನುಭವ ಇವೆಲ್ಲವನ್ನೂ ಸೇರಿಸಿ ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ವೈದ್ಯಕೀಯ ವೃತ್ತಿಯ ನೀತಿ ಮತ್ತು ತತ್ವ, ಒಬ್ಬ ಒಳ್ಳೆಯ ವೈದ್ಯನಾಗುವುದು ಹೇಗೆ. ಇದು ಯಾವುದೇ ಪಠ್ಯಪುಸ್ತಕದಲ್ಲಿ ಸಿಗದೇ ಇರುವಂಥ ಮಾತು. ವೈದ್ಯಕೀಯವನ್ನು ಎಲ್ಲರೂ ಕಲಿಬಹುದು, ಅದರಲ್ಲಿ ಅಂತಹ ಹೆಚ್ಚುಗಾರಿಕೆ ಏನೂ ಇಲ್ಲ. ಆದರೆ ಒಬ್ಬ ಒಳ್ಳೆಯ ವೈದ್ಯ ಆಗೋದಿದೆಯಲ್ಲ, ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಯಾರೇ ಆಗಲಿ, ಈಗಾಗಲೇ ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾ ಇದ್ದರೆ ಅಥವಾ ನಿಮ್ಮ ಮಕ್ಕಳನ್ನು ವೈದ್ಯಕೀಯಕ್ಕೆ ಕಳಿಸ್ಬೇಕು ಅಂತ ಆಸೆ ಇದ್ದರೆ ಒಂದು ಸಲ ಈ ಒಂದು ಪುಸ್ತಕವನ್ನು ದಯವಿಟ್ಟು ಓದಬೇಕು. ಓದಿ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಪೂಜಾ ಪಿ. ನಾನು ಬೆಂಗಳೂರಿನಲ್ಲಿರುವ ಹೊಸ ರೋಡಿನ ಚೂಡ್ಸಂದ್ರದಿಂದ ಬಂದಿದ್ದೀನಿ. ನಾನು MBA ವಿದ್ಯಾರ್ಥಿನಿ. ನನ್ನ ಹವ್ಯಾಸಗಳು ಚಿತ್ರ ಬಿಡಿಸುವುದು, ಕ್ರಾಫ್ಟಿಂಗ್ ಮಾಡುವುದು. ಪೂಜಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು AC ಅಮಿತ್. ನಾನು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಅಜ್ಜಂಪುರ ಗ್ರಾಮದವನು. ನಾನು ವೃತ್ತಿಯಲ್ಲಿ ಇಂಜಿನಿಯರ್. ನನ್ನ ಹವ್ಯಾಸಗಳು ತಟಂತಿಯಲ್ಲಿ ಕಾರ್ಯಕ್ರಮ ನೋಡುವುದು ಮತ್ತು ಪುಸ್ತಕ ಓದುವುದು ಮತ್ತು ಹ್ಯಾಕರ್ ರ್ಯಾಂಕ್ ಕೋಡ್ ಅನ್ನು ಸಾಲ್ವ್ ಮಾಡುವುದು. ಅಮಿತ್, ಸ್ವಾಗತ ಕಾರ್ಯಕ್ರಮಕ್ಕೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೈತನ್ಯ ಪಿ. ನಾನು ಜಯನಗರದಿಂದ ಬಂದಿದ್ದೇನೆ. ನಾನು ಖಾಸಗಿ ಒಂದು ಕಂಪನಿಯೊಂದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಬ್ಯಾಡ್ಮಿಂಟನ್ ಆಡುವುದು. ಚೈತನ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ನಮಗೆ ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಸಾವಣ್ಣ ಪ್ರಕಾಶನ ಬೆಂಗಳೂರು. ಇವರು ಕೃತಜ್ಞತೆಗಳನ್ನು ಸೂಚಿಸ್ತಾ ಇದ್ದೇವೆ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆ.
ಇಸ್ರೇಲ್ ಕೆಣಕೆ ಗೆದ್ದವರಿಲ್ಲ. ಸಂಪಾದಕರು KV ರಾಧಾಕೃಷ್ಣ. ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂತು. ತುಂಗಭದ್ರಾ ಜಲಾಶಯಕ್ಕೆ ಇರುವ ಮತ್ತೊಂದು ಹೆಸರೇನು? ಆಯ್ಕೆಗಳನ್ನು ನೋಡೋಣ. ವಿರೂಪಾಕ್ಷ ಸಾಗರ, ಹನುಮ ಸಾಗರ, ಪಂಪಾ ಸಾಗರ, ವಿಜಯ ಸಾಗರ. ಮೊದಲಿಗೆ ಅಮಿತ್, ಆನಂತರ ಚೈತನ್ಯ. ವಿರೂಪಾಕ್ಷ ಸಾಗರ. ಆಯ್ಕೆ 1 ಚೈತನ್ಯ. ಸರ್ ಪಂಪಾ ಸಾಗರ. ಪಂಪಾ ಸಾಗರ ಆಯ್ಕೆ 3. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಪಂಪಾ ಸಾಗರ ಆಗಿತ್ತು. ಚೈತನ್ಯ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಇಸ್ರೇಲ್ ಕೆಣಕೆ ಗೆದ್ದವರಿಲ್ಲ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. 1953ರಲ್ಲಿ ನಿರ್ಮಾಣವಾಗುತ್ತೆ ಈ ಒಂದು ಜಲಾಶಯ. ನಮಗೆಲ್ಲ ಗೊತ್ತಿರೋ ಹಾಗೆ ತುಂಗಭದ್ರಾ ನದಿ ಕೃಷ್ಣಾ ನದಿಯ ಉಪನದಿ ಆಗಿದೆ. ಹೊಸಪೇಟೆ ಹತ್ತಿರ ನಾವು ಅಣೆಕಟ್ಟನ್ನು ಕಟ್ಟಿದ್ದೇವೆ. 101 TMC ನೀರನ್ನು ಹಿಡಿದಿಡುವ ಸಾಮರ್ಥ್ಯ ಉಂಟು ಈ ತುಂಗಭದ್ರಾ ಅಣೆಕಟ್ಟಿಗೆ. ಇದು ವಿಶೇಷ ಏನಪ್ಪ ಈ ಅಣೆಕಟ್ಟಂದು ಅಂತ ಹೇಳ್ತಂದರೆ, ಇದನ್ನು ಮಣ್ಣು ಮತ್ತು ಸುಣ್ಣ, ಸುರಿಗೆ ಅಂತ ಕರೀತಾರೆ ಅದನ್ನು, ಮಣ್ಣು ಮತ್ತು ಸುಣ್ಣದಿಂದ ಕಟ್ಟಿದ್ದಾರೆ. ಹೀಗೆ ಕಟ್ಟಿರ್ತಕ್ಕಂಥ ಅಣೆಕಟ್ಟುಗಳು ನಮ್ಮ ದೇಶದಲ್ಲಿ ಅಪರೂಪ. ಈ ತುಂಗಭದ್ರಾ ಅಣೆಕಟ್ಟನ್ನು ಬಿಟ್ಟರೆ ಮುಲ್ಲಪೆರಿಯಾರ್ ಅಣೆಕಟ್ಟು ಅಂತ ಒಂದು ಕೇರಳದಲ್ಲಿ ಬರುತ್ತೆ. ಅಲ್ಲಿ ಮಣ್ಣು ಸುಣ್ಣ ಬೆಲ್ಲವನ್ನು ಬೆರೆಸಿ ಏನು ಇಂತಹ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ. ಎಷ್ಟು ವರ್ಷಗಳಾದರೂ ಇವತ್ತಿನವರೆಗೂ ಸಹ ಅದು ಗಟ್ಟಿಯಾಗಿ ಉಳಿದಿದೆ. ಮುಂದಿನ ಪುಸ್ತಕ ಮಿಡ್ಲ್ ಕ್ಲಾಸ್, ದ ಡೆತ್ ಆಫ್ ಫಲ್ಗುಣ, ಜೀವ ಬರೆದಂಥ ಪುಸ್ತಕ. ಪ್ರಶ್ನೆ, ಹಿಂದೂ ಮಹಾಸಾಗರದಲ್ಲಿ 3 ಜಲಾಂತರ್ಗತ ರಚನೆಗಳಿಗೆ ನಾಮಕರಣ ಮಾಡಲಾಯಿತು. ಅವು ಯಾವುದು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಲಕ್ಷ್ಮೀ ಸರಸ್ವತಿ ಪಾರ್ವತಿ, ಅಶೋಕ ಚಂದ್ರಗುಪ್ತ ಕಲ್ಪತರು, ಬ್ರಹ್ಮ ವಿಷ್ಣು ಮಹೇಶ್ವರ. ಹೇಳಿ ಪೂಜಾ. ಆಯ್ಕೆ 2 ಸರ್. ಆಯ್ಕೆ 2 ಅಶೋಕ ಚಂದ್ರಗುಪ್ತ ಕಲ್ಪತರು. ಎರಡನೇದಾಗಿ ಚೈತನ್ಯ. ಸರ್ ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮ ವಿಷ್ಣು ಮಹೇಶ್ವರ. ಅಮಿತ್. ಬ್ರಹ್ಮ ವಿಷ್ಣು ಮಹೇಶ್ವರ. ಆಯ್ಕೆ 4 ಗಾಂಧಿ ನೆಹರು ಸುಭಾಷ್. ಉತ್ತರವನ್ನು ನೋಡೋಣ. ಅಶೋಕ ಚಂದ್ರಗುಪ್ತ ಕಲ್ಪತರು ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಪೂಜಾ. ಮಿಡ್ಲ್ ಕ್ಲಾಸ್ ಈ ಒಂದು ಪುಸ್ತಕವನ್ನು ಪೂಜಾ ಅವರಿಗೆ ಕೊಟ್ಟಿದ್ದೇವೆ. ಏನಿದು ಅಶೋಕ ಚಂದ್ರಗುಪ್ತ ಮತ್ತು ಕಲ್ಪತರು ಅಂತಕ್ಕಂಥ ರಚನೆ? 180 ಚದರ ಕಿಲೋಮೀಟರ್ ವ್ಯಾಪ್ತಿಯ ಅಶೋಕ ಅನ್ನೋದು ಒಂದು ಜಲಾಂತರ್ಗತ ಪರ್ವತ. ಪರ್ವತ ಅನ್ನೋದು ಭೂಮಿ ಮೇಲೆ ಮಾತ್ರ ಇರಬೇಕು ಅನ್ನೋದು ನಮ್ಮ ಕಲ್ಪನೆ. ಆದರೆ ಸತ್ಯ ಏನು ಅಂದರೆ ಸಮುದ್ರದ ಒಳಗೂ ಪರ್ವತಗಳು ಇರುತ್ತವೆ. ಆ ರೀತಿಯಾದ ಒಂದು ಪರ್ವತಕ್ಕೆ ಈ ಅಶೋಕ ಅನ್ನೋ ಹೆಸರನ್ನು ಇತ್ತೀಚೆಗೆ ಕೊಟ್ಟಿದ್ದೇವೆ. 2012ರಲ್ಲಿ ಪರ್ವತವನ್ನು ಕಂಡುಹಿಡಿದದ್ದು, ಆದರೆ ನಾಮಕರಣ ಆಗಿದ್ದು ತೀರಾ ಇತ್ತೀಚೆಗೆ. 2012ರಲ್ಲಿ ಒಂದು ಪರ್ವತ ಶ್ರೇಣಿ ಕಂಡುಬಂತು ನೀರಲ್ಲಿ. 430 ಚದರ ಕಿಲೋಮೀಟರ್ ಇದೆಯಂತೆ. ಇದಕ್ಕೆ ಚಂದ್ರಗುಪ್ತ ಅಂತ ಹೆಸರಿಟ್ಟಿದ್ದಾರೆ. ಅದಾದ ಮೇಲೆ 675 ಚದರ ಕಿಲೋಮೀಟರ್ ಉದ್ದ ಇರುವಂಥ ಮತ್ತೊಂದು ಪರ್ವತ ಶ್ರೇಣಿಯನ್ನು ಕಂಡುಹಿಡಿದಿದ್ದಾರೆ. ಅದಕ್ಕೆ ಮತ್ತೊಂದು ಹೆಸರು ಕಲ್ಪತರು ಕೊಟ್ಟಿದ್ದಾರೆ. ಈ ಸಮುದ್ರದಲ್ಲಿ ಇರೋ ಹೆಸರಿಗೆ, ಆ ಪರ್ವತಗಳಿಗೆ ಹೆಸರು ಕೊಡಬೇಕಾದರೆ ಯಾಕೆ ಇಷ್ಟು ತಡ ಆಗ್ತಾ ಇದೆ ಅನ್ನೋ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಬರಬಹುದು. ಅಂತಾರಾಷ್ಟ್ರೀಯ ಜಲರಚನಾ ಒಕ್ಕೂಟ ಅಂತ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇದೆ. ಎಲ್ಲರೂ ಒಪ್ಪಿದರೆ ಮಾತ್ರ ಆ ಹೆಸರು ಅಂತಾರಾಷ್ಟ್ರೀಯವಾಗಿ ಬಳಕೆಗೆ ಬರುತ್ತೆ. ಆದರೆ ಭಾರತ ಈ ಹೆಸರನ್ನು ಹೇಳಿದ ಕೂಡಲೇ ಈ ಒಕ್ಕೂಟ ಒಪ್ಕೊಂಡಿದೆ. ಹಾಗಾಗಿ ಅಧಿಕೃತವಾಗಿ ಈ ಜಲಾಂತರ್ಗತ ರಚನೆಗಳಿಗೆ ಹೆಸರುಗಳನ್ನು ಕೊಟ್ಟು ಮುಗಿಸಿದ್ದೇವೆ. ಹಾರಿದಷ್ಟು ಆಕಾಶ ನಾಟಕದ ಪುಸ್ತಕ ತಾಶ್ರೀ ಗುರುರಾಜ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಗ್ಲಿಯೋಬ್ಲಾಸ್ಟೋಮಾ ಕ್ಯಾನ್ಸರ್ ದೇಹದ ಯಾವ ಭಾಗಕ್ಕೆ ಬರುತ್ತೆ ಅನ್ನೋದನ್ನು ತಿಳ್ಕೋಬೇಕಾಗಿದೆ. ಆಯ್ಕೆಗಳು: ಮಿದುಳು, ಶ್ವಾಸಕೋಶ, ಯಕೃತ್ತು, ಹೃದಯ. ಮೊದಲಿಗೆ ಅಮಿತ್, ಆನಂತರ ಪೂಜಾ. ಯಕೃತ್ತು 3. ಯಕೃತ್ತು ಅಂದರೆ
ಆಯ್ಕೆ 3 ಆಪ್ಷನ್ ಲಿವರ್. ಹೇಳಿ ಪೂಜಾ. ಆಯ್ಕೆ 1 ಸರ್, ಮೆದುಳು. ಆಯ್ಕೆ 1 ಮಿದುಳು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಮಿದುಳು ಸರಿಯಾದ ಉತ್ತರ. ಹಾರಿದಷ್ಟೂ ಆಕಾಶ ಎನ್ನುವ ಈ ನಾಟಕದ ಪುಸ್ತಕವನ್ನು ಪೂಜಾ ಅವರಿಗೆ ಕೊಟ್ಟಿದ್ದೇವೆ. ಇದು ಮಿದುಳು ಇದೆಯಲ್ಲ, 2 ರೀತಿಯ ನರಕೋಶ ಇರುತ್ತೆ. ಒಂದು ನಮ್ಮ ಮಿದುಳಿನ ರಚನೆಗೆ ಪ್ರಧಾನ ಕಾರಣವಾಗಿರುವಂಥ ನರಕೋಶ ಅಥವಾ ನರ್ವ್ ಸೆಲ್. ಇನ್ನೊಂದು ಈ ನರ್ವ್ ಸೆಲ್ಗೆ ಆಧಾರ, ಆಹಾರಾಂಶ ಇತ್ಯಾದಿಗಳನ್ನು ಪೋಷಿಸುವಂಥ ನರಪೋಷಕ ಕೋಶಗಳು ಅಂತ ಕರೀತೇವೆ, ಗ್ಲಿಯಲ್ ಸೆಲ್ಸ್ ಅಂತ ಕರೀತೇವೆ. ಈ ಗ್ಲಿಯಲ್ ಸೆಲ್ಸ್ ಅನ್ನೋದು ಏನಿದೆ, ಕೆಲವು ಸಲ ಅಕಾರಣವಾಗಿ ಅಥವಾ ಅಲ್ಲಿರ್ತಕ್ಕಂಥ ಕ್ರೋಮೋಸೋಮುಗಳ ಉತ್ಪರಿವರ್ತನೆಯ ಕಾರಣ ಅದು ನಿಯಂತ್ರಣದಲ್ಲಿ ಇಲ್ಲದ ಹಾಗೆ ಬೆಳೆಯೋದಕ್ಕೆ ಶುರು ಮಾಡುತ್ತೆ. ಆಗ ಅದನ್ನು ಮಿದುಳಿನ ಕ್ಯಾನ್ಸರ್ ಅಂತ ನಾವು ಕರೀತೇವೆ. ಇದು ಅತ್ಯಂತ ಉಗ್ರವಾದದ್ದು ಮತ್ತು ಬಹಳ ಬೇಗ ಹರಡುತ್ತೆ. ಇಂತಹ ಒಂದು ಕ್ಯಾನ್ಸರ್ ಇದೆಯಲ್ಲ, ಈ ಕ್ಯಾನ್ಸರನ್ನು ನಿಯಂತ್ರಿಸೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, ಇವತ್ತು ಕೃತಕ ಬುದ್ಧಿಮತ್ತೆ ಅಂತ ಹೆಸರಾಗಿದೆಯಲ್ಲ, ಅದರ ನೆರವಿನಿಂದ ಈ ಗ್ಲಿಯಲ್ ಕೋಶಗಳು, ಅಂದರೆ ಈ ಕ್ಯಾನ್ಸರನ್ನು ಉಂಟು ಮಾಡ್ತಕ್ಕಂಥ ಕೋಶಗಳು ಏನಿವೆ, ಅವುಗಳ ಸ್ವರೂಪವನ್ನೇ ಬದಲಾವಣೆ ಮಾಡಿ ಅವುಗಳನ್ನು ಡೆಂಡ್ರೈಟಿಕ್ ಸೆಲ್ಸ್ಗಳಾಗಿ ಪರಿವರ್ತನೆ ಮಾಡುವಂಥ ಒಂದು ನೂತನ ತಂತ್ರಜ್ಞಾನವನ್ನು ರೂಪಿಸಿದಾರಂತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಹುಶಃ ಬ್ಲಾಸ್ಟೋಮಾ ಒಂದು ಮಾರಕ ಕ್ಯಾನ್ಸರ್ ಅನ್ನೋ ಕುಖ್ಯಾತಿಯಿಂದ ಹೊರಗೆ ಬರಬಹುದು ಅಂತ ನಾವೆಲ್ಲ ನಿರೀಕ್ಷೆ ಮಾಡಬಹುದು. ಮತ್ತೊಂದು ಸೊಗಸಾದ ಕೃತಿ ಕ್ಯಾನ್ಸರ್ಗೆ ಆನ್ಸರ್, ಆಂಕಾಲಜಿಸ್ಟ್ ವಿರಚಿತ ಸಮಗ್ರ ಕ್ಯಾನ್ಸರ್ ಕೈಪಿಡಿ. ಇದು ಡಾಕ್ಟರ್ ಅಪರ್ಣಾ ಶ್ರೀವತ್ಸ ಅವರು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಯಾಮಿನಿ ಕೃಷ್ಣಮೂರ್ತಿಯವರು ಇತ್ತೀಚೆಗೆ ಮರಣಿಸಿದರು. ಅವರು ಯಾವ ಕ್ಷೇತ್ರದ ಸಾಧಕಿ ಆಗಿದ್ದರು? ಪೂಜಾ. ಭರತನಾಟ್ಯಂ. ಭರತನಾಟ್ಯಂ. ಅಮಿತ್ ಮತ್ತು ಚೈತನ್ಯ ಆಯ್ಕೆಗಳು ಕೊಡಲಾ? ಆಯ್ಕೆಗಳು: ಜನಪದ ಸಾಹಿತ್ಯ, ಶಾಸ್ತ್ರೀಯ ಸಂಗೀತ, ವಿಜ್ಞಾನಿ, ಶಾಸ್ತ್ರೀಯ ನೃತ್ಯ. ಪೂಜಾ. ಶಾಸ್ತ್ರೀಯ ನೃತ್ಯ. ಶಾಸ್ತ್ರೀಯ ನೃತ್ಯ. ಅಮಿತ್. ಶಾಸ್ತ್ರೀಯ ಸಂಗೀತ. ಶಾಸ್ತ್ರೀಯ ಸಂಗೀತ ಆಯ್ಕೆ 2. ಉತ್ತರವನ್ನು ನೋಡೋಣ. ಶಾಸ್ತ್ರೀಯ ನೃತ್ಯ ಉತ್ತರ ಸರಿಯಾಗಿದೆ. ಕ್ಯಾನ್ಸರ್ಗೆ ಆನ್ಸರ್ ಎನ್ನುವ ಈ ಒಂದು ಪುಸ್ತಕವನ್ನು ಪೂಜಾ ಅವರಿಗೆ ಕೊಟ್ಟಿದ್ದೇವೆ. ಜೊತೆಗೆ ಆಯ್ಕೆಗಳು ಬರೋದಕ್ಕೆ ಮೊದಲನೇ ಸರಿ ಉತ್ತರ ಕೊಟ್ಟಿದ್ದೀರಿ. ಸಿರಿಮಲ್ಲಿಗೆ BM ಪ್ರಮೀಳಾ ಬರೆದಂಥ ಕವನ ಸಂಕಲನ 2 ಪುಸ್ತಕವನ್ನು ಪೂಜಾ ಅವರಿಗೆ ಕೊಟ್ಟಿದ್ದೇವೆ. ತಾವು ಹೇಳಿದಾಗೆ ಯಾಮಿನಿ ಕೃಷ್ಣಮೂರ್ತಿಯವರು ಭರತನಾಟ್ಯದಲ್ಲಿ ಬಹಳ ಪ್ರಸಿದ್ಧರು. ಭರತನಾಟ್ಯದ ಜೊತೆಗೆ ಕೂಚಿಪುಡಿ ಮತ್ತು ಒಡಿಸ್ಸಿ ನೃತ್ಯ ಪ್ರಕಾರದಲ್ಲೂ ಇವರು ಅಪಾರವಾದ ಸಾಧನೆಯನ್ನು ಮಾಡಿದರು. ಇವರು ಮರಣಿಸುವಾಗ ಸುಮಾರು 83 ವರ್ಷಗಳು ಆಗಿತ್ತು ಇವರಿಗೆ. ಹುಟ್ಟಿದ್ದು ಆಂಧ್ರ ಪ್ರದೇಶದಲ್ಲಿ. ತಮ್ಮ 5ನೆಯ ವಯಸ್ಸಲ್ಲೇ ಇವರು ನೃತ್ಯವನ್ನು ಕಲಿಯೋದಕ್ಕೆ ಶುರು ಮಾಡ್ತಾರೆ. ಮದ್ರಾಸಲ್ಲಿ ಇರತಕ್ಕಂಥ ಕಲಾಕ್ಷೇತ್ರ ಏನಿದೆ, ಆ ಕಲಾಕ್ಷೇತ್ರದಲ್ಲಿ ರುಕ್ಮಿಣಿ ದೇವಿ ಅರುಂಡೇಲ್ ಅವರ ಶಿಷ್ಯೆ ಆಗಿ ಇವರು ಕಲಿಯೋದಕ್ಕೆ ಶುರು ಮಾಡ್ತಾರೆ. ಈ ಭರತನಾಟ್ಯ ಕ್ಷೇತ್ರದಲ್ಲಿ ರುಕ್ಮಿಣಿ ದೇವಿ ಪ್ರಾತಸ್ಮರಣೀಯವಾದ ಹೆಸರುಗಳಲ್ಲಿ ಮೊದಲು ಬರುತ್ತೆ. ಅಂತಹ ಪಂಡಿತೆಯ ಶಿಷ್ಯೆ ಯಾಮಿನಿ ಕೃಷ್ಣಮೂರ್ತಿ. ಗ್ರಹಣ ಎನ್ನುವ ಕಥಾ ಸಂಕಲನ GK ಐತಾಳ್ ಬರೆದಿದ್ದಾರೆ. ಈ ಪುಸ್ತಕವನ್ನು ಈಗ ಕೊಡ್ತಾ ಇದ್ದೇವೆ. ಪ್ರಶ್ನೆಯನ್ನು ನೋಡೋಣ. ಬಿಟ್ಟಕ್ಷರಗಳನ್ನು ತುಂಬಿ. ದೇ, ದ್ಯಂ, ವೈ, ರ, ಮು. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಯಾರಾದರೂ ಪ್ರಯತ್ನಿಸ್ತೀರಾ? ಉತ್ತರವನ್ನು ನೋಡೋಣ. ದೇಶಾದ್ಯಂತ ಬಜ್ಜರ್ ಹೇಳಿ. ದೇಶಾದ್ಯಂತ ವೈರರ ಮುತ್ತಿಗೆ. ದೇಶಾದ್ಯಂತ ವೈರರ ಮುತ್ತಿಗೆ. ವೈರರ ಏನು ಹಾಗಂದ್ರೆ? ವೈರಿಗಳ ಅಂತ. ವೈರಿಗಳ ಸರಿಯಾದ ರೂಪ ಕನ್ನಡದಲ್ಲಿ. ವೈರರ ಅಂತ ಕನ್ನಡದಲ್ಲಿ ಪದ ಇಲ್ಲ.
ದೇಶಾದ್ಯಂತ ವೈದ್ಯರ ಮುಷ್ಕರ. ದೇಶಾದ್ಯಂತ ವೈದ್ಯರ ವೈದ್ಯರ ಮುಷ್ಕರ, ವೈರರ ಅಲ್ಲ. ವೈದ್ಯರ ಮುಷ್ಕರ. ಪೂಜಾ ಸರಿ ಇರ್ಬೋದು ಅವರು? ಕರೆಕ್ಟ್ ಸರ್. ಸರಿ ಇದ್ದಾರಾ? ಚೈತನ್ಯ ಹಾಂ ಸರ್ ಸರಿ ಇದೆ. ಕೊಡ್ಬೋದೋ ಪುಸ್ತಕ? ಹಾಂ ಸರ್. ಪರೀಕ್ಷೆ ಮಾಡೋಣ ಮೊದಲು, ಆಮೇಲೆ ಪುಸ್ತಕ ಕೊಡ್ತೇನೆ. ಉತ್ತರವನ್ನು ನೋಡೋಣ. ದೇಶಾದ್ಯಂತ ವೈದ್ಯರ ಮುಷ್ಕರ ಉತ್ತರ ಸರಿಯಾಗಿದೆ. ಅಮಿತ್, ಗ್ರಹಣ ಕಥಾ ಸಂಕಲನ ಈ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಹಾಟ್ ಸೀಟಲ್ಲಿ ಕೂತಾಗ ಈ ರೀತಿ ಗೊಂದಲ ಆಗುತ್ತೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಖುಷಿಯಾಗಿ ಹೊಳಿತಲ್ಲ ಉತ್ತರ ಕೊನೆಗೆ ಅನ್ನೋ ಖುಷಿಯಿಂದ ಮುಂದುವರಿಸಬೇಕು. ಬೇಸರ ಮಾತ್ರ ಮಾಡ್ಕೋಬೇಡಿ. ಕಾವ್ಯದ ಒಂದು ಚುಂಗನ್ನು ಹಿಡಿದು ಎಚ್ ವಿ ಸಾವಿತ್ರಮ್ಮ ರಾಮಸ್ವಾಮಿ ಅವರು ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 76 ಕೂಡು 45, 97 ಕಳೆ 23, 9 ಗುಣಿಸು 15, 135 ಭಾಗಿಸು 9. ಅಮಿತ್ ಬಜರ್ ಹೊತ್ತಿದ್ದಾರೆ. ಅಂತಿಮ ಉತ್ತರ 425. 4, 2, 5. 5. ಚೈತನ್ಯ ಮತ್ತು ಪೂಜಾ. ಚೈತನ್ಯ ಬಜರ್ ಹೊತ್ತಿದ್ದಾರೆ. 424. 424. ಪೂಜಾ 285. 3 ಉತ್ತರ ಕೊಟ್ಟಿದ್ದೀರಿ. 3 ಸರಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಯಾರು ಸರಿ ನೋಡೋಣ. ಒಂದು ಉತ್ತರ 121, 74, 135, 15 ಎಲ್ಲವನ್ನು ಕೂಡಿದ್ರೆ 3, 4, 5 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಕಾವ್ಯದ ಒಂದು ಚುಂಗನ್ನು ಹಿಡಿದು ಈ ಪುಸ್ತಕ ನನ್ನಲ್ಲೇ ಉಳಿತು. ಮುಂದಿನ ಪುಸ್ತಕ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಬರೆದಂಥ ಮಕ್ಕಳತ್ರ ಮಾತನಾಡಿ ಪ್ಲೀಸ್. ಮಕ್ಕಳು ಸ್ಕೂಲು ಮನೆಯಲ್ಲಲ್ವೇ ಅಂತ ಹೇಳ್ತಾರೆ. ಅಕ್ಷರಶಃ ಸಿದ್ಧ, ಅಕ್ಷರಶಃ ಸತ್ಯವಾದ ಮಾತು. 9ನೆಯ ಮುದ್ರಣವನ್ನು ಕಂಡಿದೆ ಈ ಒಂದು ಪುಸ್ತಕ. ಪ್ರಶ್ನೆ: ಈ ಭಾರತೀಯ ಒಲಿಂಪಿಕ್ಸ್ ಪದಕ ವಿಜೇತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಪೂಜಾ ಬಜರ್ ಹೊತ್ತಿದ್ದಾರೆ. ಉತ್ತರವನ್ನು ನೋಡೋಣ. ಸುಶೀಲ್ ಕುಮಾರ್. ಇನ್ಯಾರಾದರೂ ಉತ್ತರ ಕೊಡ್ತೀರಾ? ಆಯ್ಕೆಗಳನ್ನು ನೋಡೋಣವಾ? ಹೇಳಿಮ್ಮ. ಸುಶೀಲ್ ಕುಮಾರ್. ಆಯ್ಕೆಗಳು: ವಿಜಯ್ ಕುಮಾರ್, ಯೋಗೇಶ್ವರ ದತ್ತ, ಸುಶೀಲ್ ಕುಮಾರ್, ರವಿಕುಮಾರ್ ದಹಿಯಾ. ಸುಶೀಲ್ ಕುಮಾರ್ ಅಂತ ಹೇಳಿದ್ದೀರಿ. ಸರಿಯಾ? ನೋಡೋಣ. ಸುಶೀಲ್ ಕುಮಾರ್ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟವರು ಪೂಜಾ. ಮಕ್ಕಳತ್ರ ಮಾತನಾಡಿ ಪ್ಲೀಸ್ ಈ ಒಂದು ಪುಸ್ತಕ ಜೊತೆಗೆ ಇನ್ನೂ ಒಂದು ಪುಸ್ತಕ ಕಾವ್ಯದ ಒಂದು ಚುಂಗನ್ನು ಹಿಡಿದು 2 ಪುಸ್ತಕವನ್ನು ಪೂಜಾ ಅವರಿಗೆ ಕೊಟ್ಟಿದ್ದೇವೆ. 2008ರ ಬೀಜಿಂಗ್ ಒಲಿಂಪಿಕ್ಸಲ್ಲಿ ಬಾಕ್ಸಿಂಗ್ ಸ್ಪರ್ಧೆ ಏನು ನಡೀತು ಅದರಲ್ಲಿ ಕಂಚು ಪದಕವನ್ನು ಗಳಿಸಿದ್ರು. ಹಾಗೆಯೇ 2012ರಲ್ಲಿ ಲಂಡನ್ನಲ್ಲಿ ಒಲಿಂಪಿಕ್ಸ್ ನಡೀತು, ಅಲ್ಲಿ ಬೆಳ್ಳಿ ಪದಕವನ್ನು ಪಡೆದರು. ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ 17 ಪದಕಗಳನ್ನು ಗಳಿಸಿದ್ದಾರೆ ಸುಶೀಲ್ ಕುಮಾರ್ ಅವರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಪ್ರಣಯ ಶತಕ. ಮೂಲ TP ರಾಜೀವನ್, ಕನ್ನಡಕ್ಕೆ ಆರತಿ HN. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ವಿ, ಚಿ, ಕ, ಹ್ನೆ, ಮ, ವ, ನ, ರ. ಬಜರ್ ಒತ್ತಿದ್ದಾರೆ ಅಮಿತ್. ವಿವರಣಾತ್ಮಕ ಚಿಹ್ನೆ. ಪೂಜಾ ಕರೆಕ್ಟ್ ಸರ್. ಸರಿಗಿದೆಯಾ? ಚೈತನ್ಯ ಹಾಂ ಸರ್. ಸರಿಗಿದೆ. ಉತ್ತರವನ್ನು ನೋಡೋಣ. ವಿವರಣಾತ್ಮಕ ಚಿಹ್ನೆ ಸ್ವಲ್ಪ
ಸ್ಥಳಾವಕಾಶ ಕೊಡಿ. ಉಸಿರು ಕಟ್ಟಿಕೊಂಡು ಉತ್ತರ ಹೇಳ್ತೀರಿ. ಬಹುಶಃ ನಾನು ಅಲ್ಲಿ ಕೂತಿದ್ರೆ ಹೀಗೆ ಹೇಳ್ತಿದ್ನೋ ಏನೋ ಉಸಿರು ಕಟ್ಕೊಂಡು, ಯಾಕಂದರೆ ಉತ್ತರ ಗೊತ್ತಾಯ್ತಲ್ಲ ಅಂತ ಖುಷಿ ಇರುತ್ತಲ್ಲ, ಆ ಖುಷಿ ಬಂದಾಗ ನಾವು ಮರೆತು ಬಿಡ್ತೇವೆ. ಆದರೆ ನೆನಪಿಟ್ಕೊಳ್ಳೋದು ಒಳ್ಳೆಯದು ಅಲ್ವಾ? ಪ್ರಣಯ ಶತಕ ಈ ಒಂದು ಪುಸ್ತಕವನ್ನು ಅಮಿತ್ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ಕೃಷ್ಣ ಈಗ ಕೊಳಲು ಹಿಡಿದಿದ್ದಾನೆ. ಸಮುದ್ರದ ತಡಿಯಲ್ಲಿ ಇರುವುದು ಗೆಲುವು. ಹೊಡೆದಿಲ್ವಾ? ಮೊದಲನೇ ಶಬ್ದ ನಾನು ಕೊಡ್ತೇನೆ. 2, 3ನೇ ಶಬ್ದಕ್ಕೆ ತಾವು ಪ್ರಯತ್ನ ಪಡಬಹುದು. ಮುರಳೀಧರ. ಮುರಳಿ ಅಂದ್ರೇನು? ಕೊಳಲು ಅಲ್ವಾ? ಮೂಲತಃ ಬಿದಿರು ಎನ್ನುವ ಅರ್ಥ ಇದೆ. ಕೊಳಲು ಅಂತಲೂ ನಾವು ಬಳಸಬಹುದು. ಮುರಳೀಧರ. 2 ಉತ್ತರ. ಯಾರು ಬೇಕಾದ್ರೂ ಬಸರುತ್ತಿ ಉತ್ತರ ಕೊಡಿ. ಅಮಿತ್. ಮರಳು. ಹಾಂ, ಮರಳು. ಸಮುದ್ರದ ತಡಿಯಲ್ಲಿ ಇರುವುದು ಮರಳು. ಮರಳು. ಹೌದಾ ಚೈತನ್ಯ? ಹಾಂ ಸರ್, ಮರಳು. ಉತ್ತರವನ್ನು ನೋಡೋಣ. ಮರಳು ಉತ್ತರ ಸರಿಯಾಗಿದೆ. ಭಾನುಗೀತ ಈ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಯಾರು ಬೇಕಾದರೂ ಬಜರೊತ್ತಿ ಉತ್ತರವನ್ನು ಕೊಡಿ. ಗೆಲುವು. ಹೊಳಿತಾ ಇಲ್ವಾ? ಉತ್ತರವನ್ನು ನೋಡೋಣ. ಸಾಧನೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ನಾವೆಲ್ಲ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಪೂಜಾ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಕಣ್ಣು ಕೆಂಪಗಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ತುಂಬ ಕೋಪ ಬರು, ಕಣ್ಣಿಗೆ ಸೋಂಕು ಅಂಟುಕೊಳ್ಳೋದು. ತುಂಬ ಕೋಪ ಬರು. ಮುಂದಿನ ಪ್ರಶ್ನೆ. ತರಗತಿ, ಅಂತಸ್ತು, ಬದಲಾವಣೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಸ್ವರ್ಗ, ವರ್ಗ. ವರ್ಗ. ಮುಂದಿನ ಪ್ರಶ್ನೆ. ಭಾರತೀಯ ತತ್ವಜ್ಞಾನಗಳಲ್ಲಿ ಎಷ್ಟು ನಾಸ್ತಿಕ ದರ್ಶನಗಳಿವೆ? 6, 12. 6. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. 1 ಮಡಿಕೆ, ಮಡಿಕೆಯಲ್ಲಿ ಕುಡಿಕೆ, ಕುಡಿಕೆಯಲ್ಲಿ ಸಾಗರ. ಎಳನೀರು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಕಣ್ಣು ಕೆಂಪಗಾಗು, ತುಂಬ ಕೋಪ ಬರು ಸರಿಯಾಗಿದೆ. 2 ಉತ್ತರ. ವರ್ಗ ಸರಿಯಾಗಿದೆ. 3 ಉತ್ತರ. 6 ಸರಿಯಾಗಿದೆ. 4 ಉತ್ತರ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ ಬಿತ್ತು, ಪರವಾಗಿಲ್ಲ. 5ನೇ ಪ್ರಶ್ನೆಗೆ ಉತ್ತರ ತೆಂಗು. ಎಳನೀರು ಅಂದರೂ ಅಂಥ ದೊಡ್ಡ ತಪ್ಪೇನೂ ಆಗೋದಿಲ್ಲ. ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. 5 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 5 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅಮಿತ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ರೈಲು ಬಿಡು ಎಂಬ ನುಡಿಗಟ್ಟಿನ ಅರ್ಥವೇನು? ಸುಳ್ಳನ್ನು ಹೇಳು, ಸತ್ಯವನ್ನು ಹೇಳು. ಸುಳ್ಳನ್ನು ಹೇಳು. ಮುಂದಿನ ಪ್ರಶ್ನೆ. ರೀತಿ, ಬಗೆ, ಶೈಲಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ನಿಧಾನ, ವಿಧಾನ. ವಿಧಾನ. ಮುಂದಿನ ಪ್ರಶ್ನೆ. ಭಾರತೀಯ ತತ್ವಜ್ಞಾನಗಳಲ್ಲಿರುವ 12 ದರ್ಶನಗಳ ಬಗ್ಗೆ ಯಾರು ಸರ್ವದರ್ಶನ ಸಂಗ್ರಹವನ್ನು ಬರೆದರು? ಸಾಯಿಣಾಚಾರ್ಯರು, ವಿದ್ಯಾರಣ್ಯರು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಿತ್ತದೆ ಬೆಳೆಯಾಗದು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಬಿಳಿ ಕುದುರೆಗೆ ಹಸಿರು ಬಾಲ.
ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ರೈಲು ಬಿಡು, ಸುಳ್ಳನ್ನು ಹೇಳು ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ವಿಧಾನ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ವಿದ್ಯಾರಣ್ಯರು ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಉಡದೆ ಕೊಳೆಯಾಗದು, ಬಿತ್ತದೆ ಬೆಳೆಯಾಗದು, ಉಡದೆ ಕೊಳೆಯಾಗದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ಮೂಲಂಗಿ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಚೈತನ್ಯ ಅವ್ರಿಗೆ ಅವಕಾಶ ಈಗ ಬರ್ತಾ ಇದೆ. ಸಿದ್ಧವಾಗಿದ್ದೀರಿ ಅಲ್ವಾ? ಮೊದಲ ಪ್ರಶ್ನೆ, ಕೈ ಕೊಡು ಎಂಬ ನುಡಿಗಟ್ಟಿನ ಅರ್ಥವೇನು? ಕೈಯನ್ನು ನೀಡುವುದು, ಸಮಯದಲ್ಲಿ ನೆರವಾಗದಿರು. ಕೈಯನ್ನು ನೀಡುವುದು. ಮುಂದಿನ ಪ್ರಶ್ನೆ, ಬೆಂಕಿ, ತುದಿ, ನವಿಲು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಶಿಖಿ, ಶಿಖರ. ಶಿಖಿ. ಮುಂದಿನ ಪ್ರಶ್ನೆ, ಚಿತ್ರಾಂಗದೆಯ ತಂದೆ ಚಿತ್ರವಾಹನನು ಯಾವ ವಂಶಕ್ಕೆ ಸೇರಿದವನು? ಪಲ್ಲವ ವಂಶ, ಪಾಂಡ್ಯ ವಂಶ. ಪಾಂಡವ್ಯ ವಂಶ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಬ್ಬು ಡೊಂಕಾದರೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಇದ್ದಿಲು ನುಂಗುತ್ತಾ ಗದ್ದಲ ಮಾಡುತ್ತಾ ಹೋಗುವೆ. ಉತ್ತರವನ್ನು ನೋಡೋಣ. ಕೈಕೊಡು, ಸಮಯದಲ್ಲಿ ನೆರವಾಗದಿರು. ಇಲ್ಲಿ ನಾವು ಶಬ್ದದ ಅರ್ಥ ಕೇಳ್ತಾ ಇಲ್ಲ, ನುಡಿಗಟ್ಟಿನ ಅರ್ಥ ಕೇಳ್ತಾ ಇದ್ದೇವೆ. ಸಾಮಾನ್ಯವಾಗಿ ಭಿನ್ನವಾಗಿರುತ್ತೆ ಅದು. ಸಮಯದಲ್ಲಿ ನೆರವಾಗದಿರು. ಕೈ ಕೊಟ್ಟೋದ್ಯಾ ನೀನು? ಪಿಕ್ಚರ್ಗೆ ಬರ್ತೀನಿ ಅಂತ ಹೇಳಿದ್ದೆ, ಬೈತೇವೆ ನಾವು ಗೆಳೆಯರಿಗಲ್ವಾ? ಮುಂದಿನ ಪ್ರಶ್ನೆಗೆ ಉತ್ತರ ಶಿಖಿ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಪಾಂಡ್ಯವಂಶ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕಬ್ಬು ಡೊಂಕಾದರೆ ಅದರ ಸಿಹಿ ಡೊಂಕೆ ಅಂತ. ಐದನೇ ಪ್ರಶ್ನೆಗೆ ಉತ್ತರ ಇದು ಉಗಿ ಬಂಡಿ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಪೂಜಾ ಪಿ ಅವರಿಗೆ ದೊರೀತಾ ಇದೆ 3, 6, 9, 10, 11 11 ಪುಸ್ತಕಗಳು ಪೂಜಾ ಅವರಿಗೆ ದೊರೆತಿದೆ. ಪುಸ್ತಕಗಳನ್ನು ಸ್ವೀಕರಿಸಿ ಅಭಿನಂದನೆಗಳು. 100 ಅಂಕ ಗಳಿಸಿದರೆ ಒಂದು ವಿಶೇಷ ಪುಸ್ತಕ ಕೊಡ್ತೇವಲ್ವಾ? ತಮಗೆ ಒಂದು ವಿಶೇಷ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಶಿವಮೊಗ್ಗ ಕರ್ನಾಟಕ ಸಂಘ, ಬಹಳ ಒಳ್ಳೆಯ ಪುಸ್ತಕ ತಮಗೆ ಸಿಕ್ಕಿದೆ. ಮತ್ತೊಮ್ಮೆ ಅಭಿನಂದನೆಗಳು. ಅಮಿತ್ ಅವರಿಗೆ 60 ಪುಸ್ತಕ, 60 ಅಂಕ, 6 ಪುಸ್ತಕ ಸಿಕ್ಕಿದೆ. ಅಭಿನಂದನೆಗಳು. ಚೈತನ್ಯ ಅವರಿಗೆ 3 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಅನ್ನನಾಳ ಅನ್ನೋ ರಚನೆಯನ್ನು ನಾವು ಕೇಳಿದ್ದೇವೆ. ಬಾಯಿಂದ ಜಠರಕ್ಕೆ ಸಂಪರ್ಕವನ್ನು ಕಲ್ಪಿಸುವಂಥ ಕೊಳವೆ. ಈ ಕೊಳವೆ ಹೇಗಿರುತ್ತೆ? ಇದು ಕೊಳವೆ ಅಂತ ಕರೆದರೂ ಸಹ ಇದು ಯಾವಾಗಲೂ ಮುಚ್ಚಿಕೊಂಡಿರುತ್ತೆ. ಅನ್ನ ಅಥವಾ ನೀರು ಬಂದಾಗ ನಿಧಾನವಾಗಿ ಅಲೆಗಳ ರೂಪದಲ್ಲಿ ಚಲಿಸ್ತಾ ಹೋಗುತ್ತೆ. ಇದು ಬಹಳ ಮುಖ್ಯವಾದ ಅಂಶ. ಕೊಳವೆ ಅಂದ ಕೂಡಲೇ ಅದು ಯಾವಾಗಲೂ ಖಾಲಿ ಇರುತ್ತೆ, ಟೊಳ್ಳಿರುತ್ತೆ, ಹಾಕಿದ ಕೂಡಲೇ ಬಿದ್ದು ಬಿಡುತ್ತೆ ಅಂತ ಭಾವಿಸ್ತಾರೆ. ಹಾಗೆ ಆಗೋದಿಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.